ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಇಂದಿನ ಬೆಳಗಿನ ತರಗತಿಯ ಶುಭೋದಯ. ನಾವು ಈ ಹಿಂದೆ 10ನೇ ತರಗತಿಯ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಎಂಬ ಅಧ್ಯಾಯದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅಂದರೆ ಅವರು ತಂದಂತಹ ಶೈಕ್ಷಣಿಕ ಸುಧಾರಣೆಗಳಾಗಿರ್ಬೋದು, ನ್ಯಾಯಾಂಗ ಕ್ಷೇತ್ರದ ಸುಧಾರಣೆಗಳಾಗಿರ್ಬೋದು, ಆಡಳಿತದ ಸುಧಾರಣೆಗಳಾಗಿರ್ಬೋದು. ಹಾಗಾಗಿ ಆ ಆಡಳಿತದ ಪರಿಣಾಮಗಳು ಎಂಬತಕ್ಕಂತಹ ಅಧ್ಯಾಯದಲ್ಲಿ ಅನೇಕ ಸಂವಿಧಾನಾತ್ಮಕ ಬೆಳವಣಿಗೆಯ ಕಾನೂನು ಮತ್ತು ಕಾಯ್ದೆಯ ಶಿಫಾರಸುಗಳ ಬಗ್ಗೆ ಈ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಅದರಲ್ಲಿ ಇಂದು ಉಳಿದಿರ್ತಕ್ಕಂತಹ ಭಾಗ ಯಾವ್ದಾವುದು ಅಂತಂದ್ರೆ, ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಂತ್ಯದವರೆಗೆ 1773ರಿಂದ 1858ರವರೆಗೆ ಏನು ರಾಣಿ ವಿಕ್ಟೋರಿಯಾ ಅಂತಕ್ಕಂಥವರು ನೇರವಾಗಿ ಆಡಳಿತವನ್ನು ವಹಿಸಿಕೊಳ್ಳುವ ಹಂತದವರೆಗೆ ಹಲವಾರು ಶಾಸನಗಳು ತಮ್ಮದೇ ಆದ ಶಿಫಾರಸುಗಳನ್ನು ಮಾಡಿದರು. 1773ರ ರೆಗ್ಯುಲೇಟಿವ್ ಶಾಸನ ಆಗಿರ್ಬೋದು, 1784ರ ಪಿಟನ್ ಇಂಡಿಯಾ ಶಾಸನ ಆಗಿರಬಹುದು, 1861ರ ಪರಿಷತ್ ಕಾಯ್ದೆಗಳಾಗಿರಬಹುದು, 1813ರ ಚಾರ್ಟರ್ ಕಾಯ್ದೆಗಳಾಗಿರಬಹುದು, ಅಥವಾ 1833ರ ಇನ್ನೊಂದು ಚಾರ್ಟರ್ ಕಾಯ್ದೆ, ಹೀಗೆ ಮತ್ತೆ 1858ರ ರಾಣಿ ವಿಕ್ಟೋರಿಯಾ ಘೋಷಣೆ. ಇಲ್ಲಿ ತನಕ ನಾವು ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಯಾವಾಗ ರಾಣಿ ನೇರವಾಗಿ ಆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಅಂತ್ಯಗೊಳಿಸಿ ಭಾರತದಲ್ಲಿ ವೈಸ್ರಾಯ್ ಅಂತಕ್ಕಂತಹ ಪ್ರತಿನಿಧಿಗಳನ್ನು ನೇಮಕ ಮಾಡಿ ನೇರವಾಗಿ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದ್ದು, ಅಲ್ಲಿಂದ 1947ರವರೆಗೆ ಅನೇಕ ಶಾಸನಗಳು, ಸಂವಿಧಾನಾತ್ಮಕ ಬೆಳವಣಿಗೆ ಶಾಸನಗಳು ಪೂರಕವಾಗಿ ಶಿಫಾರಸುಗಳನ್ನು ಮಾಡ್ತಾವೆ. ಅದರಲ್ಲಿ ಇಲ್ಲಿ ಭಾರತದ ವ್ಯವಹಾರಗಳನ್ನು ಉಸ್ತುವಾರಿ ನೋಡಿಕೊಳ್ಳಲಿಕ್ಕೆ 1858ರ ಶಾಸನದಲ್ಲಿ ಅವರು ಹೇಳಿದ್ರು, ಏನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನ ಒಳಗೊಂಡ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಸೃಷ್ಟಿಸಿತು. ಹೀಗೆ ಬ್ರಿಟಿಷರು ಅವರಿಗೆ ಅಂದರೆ ಆ ಸೆಕ್ರೆಟರಿ ಫಾರ್ ಸ್ಟೇಟ್ ಆಫ್ ಇಂಡಿಯಾಕ್ಕೆ ಸಹಾಯಕರಾಗಿ 15 ಜನರ ಸಲಹಾ ಸಮಿತಿಯನ್ನು ಸದಸ್ಯರನ್ನು ಒಳಗೊಂಡಂತಹ ಒಂದು ಕೌನ್ಸಿಲ್ ಆಫ್ ಇಂಡಿಯಾ ಅಂತಕ್ಕಂಥ ಭಾರತದ ಮಂಡಳಿಯನ್ನ ನೇಮಕ ಮಾಡಿ ಅಸ್ತಿತ್ವಕ್ಕೆ ಬರ್ತದೆ. ಈ 1858ರ ರಾಣಿ ವಿಕ್ಟೋರಿಯಾ ಶಾಸನ ನಮ್ಮ ಭಾರತದ ಸಂವಿಧಾನದ ಬೆಳವಣಿಗೆಗಳಲ್ಲಿ ಸಾಕಷ್ಟು ಒಂದು ಮಹತ್ವವಾದಂತಹ ಹೆಜ್ಜೆಯನ್ನ ಇಡ್ತದೆ. ಯಾಕೆಂದ್ರೆ ವೈಸ್ರಾಯ್ ಅಂತಕ್ಕಂಥದ್ದು ಇಲ್ಲಿ ಭಾರತದ ಪ್ರತಿನಿಧಿಯಾಗಿ ನೇಮಕ ಆಗ್ತಾನೆ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳಿ. ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವೈಸ್ರಾಯ್ ಮತ್ತು ಕೊನೆಯ ಗವರ್ನರ್ ಜನರಲ್. ಇನ್ನ ಈಗ 1861ರ ಭಾರತೀಯ ಪರಿಷತ್ ಕಾಯ್ದೆ ಇದು ಏನ್ ಹೇಳುತ್ತೆ? ಇದು 1857ರ ಸಿಪಾಯಿ ದಂಗೆಯ ನಂತರ ಜಾರಿಗೊಂಡಂತಹ ಪ್ರಮುಖ ಕಾಯ್ದೆ. ಯಾಕೆಂದ್ರೆ 1857ರ ಸಿಪಾಯಿ ದಂಗೆ ಅಂತಕ್ಕಂಥದ್ದು ಅನೇಕ ಕಾರಣಗಳಿಂದ ಅದು ವಿಫಲ ಆಗುತ್ತೆ. ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇರಬಹುದು, ಶಸ್ತ್ರಾಸ್ತ್ರಗಳ ಕೊರತೆ ಇರಬಹುದು, ಸಿಪಾಯಿಗಳು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಿರಬಹುದು, ಅಥವಾ ಇದು ಇಡೀ ಭಾರತದ ಎಲ್ಲಾ ಸಮಗ್ರವಾದಂತಹ ಪ್ರದೇಶಕ್ಕೆ ವ್ಯಾಪಿಸಿದಂಥ ದಂಗೆ ಆಗಿರೋದು, ಕೇವಲ ಸೈನ್ಯಕ್ಕೆ ಸಂಬಂಧಿಸಿದ ದಂಗೆ ಆಗಿರತಕ್ಕಂತಹ ಒಂದು ಕಾರಣಗಳಿಂದ ಇದು ವಿಫಲ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಮೂಲಕ ಭಾರತೀಯರಿಗೆ ಒಂದು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ 1861ರ ಭಾರತೀಯ ಪರಿಷತ್ ಕಾಯ್ದೆ ಅಂತಕ್ಕಂಥದ್ದು ಅವಕಾಶವನ್ನ ಮಾಡಿಕೊಡುತ್ತೆ. ಹಾಗಾಗಿ ಭಾರತೀಯರು ಬ್ರಿಟಿಷರ ಬಗ್ಗೆ ತಿಳಿದುಕೊಂಡಿರ್ತಕ್ಕಂತಹ ಕೆಲವೊಂದು ಅಭಿಪ್ರಾಯಗಳನ್ನು ತಿಳಿಯಲಿಕ್ಕೆ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಪ್ರಾಶಸ್ತ್ಯವನ್ನ ಅಂದರೆ ಪ್ರಾತಿನಿಧ್ಯ ನೀಡಲಾಯಿತು. ಹಾಗಾಗಿ ಇದನ್ನ ಅಂದರೆ ಈ 1861ರ ಭಾರತೀಯ ಪರಿಷತ್ ಕಾಯ್ದೆಯನ್ನ ಪಾಲಿಸಿ ಆಫ್ ಅಸರ್ಷನ್ ಅಂತ ಕರಿತೀವಿ. ಪಾಲಿಸಿ ಆಫ್ ಅಸರ್ಷನ್ ನೋಡಿ ಮಕ್ಕಳೇ, ಅರ್ಥ ಮಾಡ್ಕೋಬಹುದು. ಪಾಲಿಸಿ ಆಫ್ ಅಸರ್ಷನ್ ಎಂದು ಕರೆಯುತ್ತಾರೆ. ಅಂದ್ರೆ ಭಾರತೀಯರು ಬ್ರಿಟಿಷರ ಬಗ್ಗೆ ಹೊಂದಿರತಕ್ಕಂತಹ ಅಭಿಪ್ರಾಯಗಳನ್ನು ಪ್ರಾತಿನಿಧ್ಯತೆಯ ಮೂಲಕ ತಿಳಿಸಲಿಕ್ಕೆ ಈ ಕಾಯ್ದೆ ಅವಕಾಶವನ್ನ ಮಾಡಿಕೊಡುತ್ತೆ.
ಹಾಗಾಗಿ ಇದನ್ನ ಪಾಲಿಸಿ ಆಫ್ ಅಸರ್ಷನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಈ ಒಂದು ಕಾಯ್ದೆ ಏನೇನು ಅಂಶಗಳನ್ನು ಒಳಗೊಂಡಿದೆ ಅಂತಂದ್ರೆ, ಮೊದಲನೇದಾಗಿ ವಾಯ್ಸ್ರಾಯ್ ಕೌನ್ಸಿಲ್ಗೆ ಭಾರತೀಯರನ್ನ ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡಲಾಯಿತು. ನೋಡಿ, ವಾಯ್ಸ್ರಾಯ್ ಕೌನ್ಸಿಲ್ ಅಂತ ಹೇಳ್ತಾರೆ. ಏನು ಭಾರತೀಯ ಕೌನ್ಸಿಲ್ ಆಫ್ ಮೆಂಬರ್ಸ್ ಅಂತ ಇದ್ರಲ್ಲ, ಆಡಳಿತ ಮಂಡಳಿ, ಅಲ್ಲಿಗೆ ಭಾರತೀಯರನ್ನ, ಇದುವರೆಗೆ ಭಾರತೀಯರನ್ನ ಅವಕಾಶ ಇರಲಿಲ್ಲ. ಹಾಗಾಗಿ ಮೊದಲ ಬಾರಿ ಈ ಕಾಯ್ದೆ ಭಾರತೀಯರಿಗೆ ಅಧಿಕಾರೇತರ, ನಾನ್ ಅಫಿಷಿಯಲ್ ಅಂತ ಕರಿತೀವಿ, ಆ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಅಲ್ಲಿ ನಾಮಕರಣ ಮಾಡಲಿಕ್ಕೆ ಅವಕಾಶವನ್ನು ಈ ಕಾಯ್ದೆ ಮಾಡಿಕೊಡುತ್ತೆ, ಅಂದ್ರೆ ವೈಸ್ರಾಯ್ ಕೌನ್ಸಿಲ್. ಎರಡನೇದು, ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಅಧಿಕಾರವನ್ನ ಗವರ್ನರ್ ಜನರಲ್ಗೆ ನೀಡಲಾಯಿತು. ಅಂದ್ರೆ ಅತ್ಯಂತ ತುರ್ತು ಸಂದರ್ಭದಲ್ಲಿ, ಯುದ್ಧ, ಶಾಂತಿ, ಒಪ್ಪಂದ ಅಥವಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗವರ್ನರ್ ಜನರಲ್ಗೆ ಏನನ್ನ ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಈ ಕಾಯ್ದೆ ಅವಕಾಶವನ್ನ ಮಾಡಿಕೊಡ್ತು. ಇದು ಬಹಳ ಪ್ರಮುಖವಾದ. ಹಾಗೆ ಈ ಕಾಯ್ದೆಯ ನಂತರ ಇನ್ನೊಂದು ಕಾಯ್ದೆ ಏನನ್ನು ಶಿಫಾರಸು ಮಾಡ್ತಾರೆ ಅಂದ್ರೆ 1892 ಭಾರತೀಯ ಪರಿಷತ್ ಕಾಯ್ದೆ ಅಂತಕ್ಕಂಥದ್ದು 61ರ ಕಾಯ್ದೆಯ ಮುಂದುವರಿದ ಭಾಗವಾಗಿ ಇದು ಹಲವಾರು ಶಿಫಾರಸುಗಳನ್ನ ಮಾಡುತ್ತೆ. 1892ರ ಈ ಕಾಯ್ದೆ ಭಾರತೀಯರಿಗಿದ್ದಂತಹ ಶಾಸನ ಸಭೆಯ ಪ್ರಾತಿನಿಧ್ಯವನ್ನ ಮತ್ತಷ್ಟು ವಿಸ್ತಾರ ಮಾಡ್ತದೆ. ಅಂದ್ರೆ ಇಂಗ್ಲೆಂಡಿನ ಶಾಸನ ಸಭೆಗಳಲ್ಲಿ ಅಧಿಕಾರೇತರ ಸದಸ್ಯರನ್ನಾಗಿ ಭಾರತೀಯರಿಗೆ ಅವಕಾಶ ಮಾಡಿಕೊಟ್ಟಂತಹ 1861ರ ಕಾಯ್ದೆಯ ಮುಂದುವರಿದ ಭಾಗವಾಗಿ ಇದು ಇನ್ನಷ್ಟು ಅದರ ವಿಸ್ತೃತ ರೂಪ ಆಗಿ ಕಾರ್ಯವನ್ನು ನಿರ್ವಹಿಸಿದೆ. ಹಾಗಾಗಿ ಬ್ರಿಟಿಷರ ಆಡಳಿತದ ಕಾರ್ಯವೈಖರಿಯನ್ನು ಮತ್ತು ಅವರು ಭಾರತೀಯರ ಬಗ್ಗೆ ತಳೆದಿರ್ತಕ್ಕಂತಹ ವಿಮರ್ಶಾತ್ಮಕ ನಿಲುವಿನ ಹಿನ್ನೆಲೆಯಲ್ಲಿ ಭಾರತೀಯರ ಪ್ರಾತಿನಿಧ್ಯವನ್ನ ಆ ವಾಯ್ಸ್ರಾಯ್ ಕೌನ್ಸಿಲ್ನಲ್ಲಿ ಹೆಚ್ಚಳ ಮಾಡಲಿಕ್ಕೆ ಈ ಕಾಯ್ದೆ ಅವಕಾಶ ಮಾಡಿತು. ಯಾವುದು 1892ರ ಭಾರತೀಯ ಪರಿಷತ್ ಕಾಯ್ದೆ. ಏನು ಈ ಕಾಯ್ದೆ ಒಳಗೊಂಡಿದೆ ನೋಡಿದ್ರಿ ಮಕ್ಕಳೇ, ಬಹಳ ಪ್ರಮುಖವಾದಂಥದ್ದು. ಏನಪ್ಪಾ ಅಂದ್ರೆ, ಮೊದಲನೇದು, ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನ ಅಧಿಕಗೊಳಿಸಲಾಯಿತು. ನೋಡಿ, 1892ರ ಭಾರತೀಯ ಪರಿಷತ್ ಕಾಯ್ದೆ ಭಾರತೀಯರಿಗೆ ಕೇಂದ್ರೀಯ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಪ್ರಾತಿನಿಧ್ಯದ ಸಂಖ್ಯೆಯನ್ನ ಹೆಚ್ಚಳಗೊಳಿಸಲಿಕ್ಕೆ ಇದು ಸಹಕಾರಿಯಾಯಿತು. ಮೊದಲನೇದು. ಎರಡನೇದು, ಶಾಸನ ಸಭೆಯ ಅಧಿಕಾರವನ್ನು ಹೆಚ್ಚಿಸಿ, ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರೀತಾರೆ, ಅದರ ಅಧಿಕಾರವನ್ನು ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವ ಅಧಿಕಾರವನ್ನ ನೀಡಲಾಯಿತು. ಅಂದ್ರೆ ಆಯವ್ಯಯ, ಮುಂಗಡ ಪತ್ರ ಅಂತ ಕರೀತಾರೆ. ಆ ಶಾಸನ ಸಭೆಯ ಅಧಿಕಾರವನ್ನು ಹೆಚ್ಚಿಸಿ ಅವುಗಳ ಬಜೆಟ್ ಅನ್ನು ಮಂಡಿಸುವ ಅಥವಾ ಬಜೆಟ್ ಬಗ್ಗೆ ಚರ್ಚಿಸುವಂತಹ ಅಧಿಕಾರವನ್ನ ಆ ಒಂದು ಶಾಸನ ಸಭೆಯಲ್ಲಿ ಅವಕಾಶವನ್ನು ಈ ಕಾಯ್ದೆ ಮಾಡಿಕೊಡ್ತು. ಮೂರನೇದಾಗಿ, 6 ದಿನಗಳ ಮುಂಚೆ ಮುನ್ಸೂಚನೆಯನ್ನು ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನ ಪ್ರಶ್ನಿಸುವ ಅಥವಾ ಗಮನ ಸೆಳೆಯುವ ಹಕ್ಕನ್ನ ಈ ಕಾಯ್ದೆ ಅವಕಾಶ ಮಾಡಿಕೊಡ್ತು. ಹೀಗೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಭಾರತೀಯರ ಸದಸ್ಯರ ಸಂಖ್ಯೆಯನ್ನ ವಿಸ್ತರಿಸುವ ಅಧಿಕಾರವನ್ನು ಕೂಡ ಈ ಕಾಯ್ದೆ ನೀಡಿದ್ದು ಅತ್ಯಂತ ಒಂದು ಮಹತ್ವವಾದಂತಹ ವಿಚಾರ. ಅದಕ್ಕೆ ಮಕ್ಕಳ ಕೇಳ್ತಾನೆ ನೋಡಿ, ಪ್ರಶ್ನೆ ಹೇಗೆ ಕೇಳ್ತಾನೆ ಅಂತಂದ್ರೆ, ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು? 1892ರ ಭಾರತೀಯ ಪರಿಷತ್ ಕಾಯ್ದೆ ಅಂತ ಹೇಳಿ. ಇನ್ನು ನಮ್ಮ ಸಂವಿಧಾನದ ಬೆಳವಣಿಗೆಯಲ್ಲಿ ಪ್ರಮುಖವಾದ ಎರಡು ಪ್ರಮುಖ ಕಾಯ್ದೆಗಳು ಅಂದರೆ 1909ರ ಮಿಂಟೋ ಮಾರ್ಲೆ ಸುಧಾರಣೆ ಮತ್ತು 1919ರ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಅಂತ. ಇವು ಬಹಳ ಇಂಪಾರ್ಟೆಂಟ್ ನೋಡಿ. 1909ರ ಈ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಇದು ಏನು ಹೇಳುತ್ತೆ ಅಂತಂದ್ರೆ, ಯಾಕೆ ಇದನ್ನ ಮಿಂಟೋ ಮಾರ್ಲೆ ಅಂತಂದ್ರೆ, ಲಾರ್ಡ್ ಮಿಂಟೋ ಅಂತಕ್ಕಂಥ ಭಾರತಕ್ಕೆ ವೈಸ್ರಾಯ್ ಆಗಿ ಬಂದಿರ್ತಾನೆ, ಮತ್ತೆ ಹಾಗೆ ಮಾರ್ಲೆ ಅಂತಕ್ಕಂಥ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್
ಅಂದ್ರೆ ಭಾರತದ ಸೆಕ್ರೆಟರಿ ಜನರಲ್ ಆಫ್ ಇಂಡಿಯಾ ಅಂತ ಇರ್ತಾನೆ, ಅವನಾಗಿ ಕಾರ್ಯನಿರ್ವಹಿಸ್ತಾನೆ. ಅವರಿಬ್ಬರ ನೇತೃತ್ವದಲ್ಲಿ ಇದು ರೂಪಿಸಿದ ಕಾಯ್ದೆ ಆಗಿದ್ದರಿಂದ ಇದನ್ನ ಮಿಂಟೋ ಮಾರ್ಲೆ ಸುಧಾರಣೆ ಅಂತಕ್ಕಂಥ. ಅಂದ್ರೆ ಏನು, ಮತೀಯ ಅಥವಾ ಧರ್ಮದ ಆಧಾರದ ಮೇಲೆ ಚುನಾವಣಾ ಪ್ರಾತಿನಿಧ್ಯವನ್ನ ನೀಡಲಿಕ್ಕೆ ಈ ಕಾಯ್ದೆ ಅವಕಾಶ ಮಾಡಿದೆ. ಅದೇ ಬ್ರಿಟಿಷರು ಭಾರತೀಯರನ್ನು ಒಡೆದಾಳಲು ಈ ಕಾಯ್ದೆಯನ್ನ ಬಳಸಿಕೊಂಡಲಾಗಿದೆ. ಏನ್ ಕಾಯ್ದೆ? ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ ಏನು ಅಲ್ಲಿ 15 ಜನ ಸದಸ್ಯರಿದ್ರಲ್ಲ, ಆ 16 ಜನ ಸದಸ್ಯರ ಸಂಖ್ಯೆಯನ್ನ 60ಕ್ಕೆ ಹೆಚ್ಚಿಸಿದ್ರು. ಒಂದು, ಈ ಕಾಯ್ದೆ ಶಿಫಾರಸಿನಲ್ಲಿ. ಎರಡನೇದು, ಪ್ರಾಂತ್ಯಗಳಲ್ಲಿ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಯಿತು. ಮತ್ತೆ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಅಂದ್ರೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಿಕ್ಕೆ ಇದು ಈ ಕಾಯ್ದೆ ಅವಕಾಶ ಮಾಡಿಕೊಡ್ತು. ಇದುವರೆಗೆ ನಾಮಕರಣ ಮಾಡ್ತಾ ಇದ್ರು, ಬಟ್ ಇದು ಚುನಾವಣೆಯಲ್ಲಿ ಗೆದ್ದವರಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಯಾವ ಕಾಯ್ದೆ? 1909 ಮಿಂಟೋ ಮಾರ್ಲೆ ಸುಧಾರಣೆ. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಇದು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತಂತು. ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮತ ವಿಭಜನೆ ಮಾಡಿ ಪ್ರತ್ಯೇಕ ಮುಸ್ಲಿಂ ಚುನಾವಣಾ ಪ್ರಾತಿನಿಧ್ಯತೆ, ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ. ಸಾಕಷ್ಟು ಬಾರಿ ಕಾಯ್ದೆಯ ಶಿಫಾರಸ್ಸಿನ ಬಗ್ಗೆ ಒಂದೊಂದು ಅಂಕಕ್ಕೆ ಕೇಳಿರುವಂತಹ ಪ್ರಸಾದ್ ಇದರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ, ನೀವು ತಿಳ್ಕೋಬೇಕು. ಅರ್ಥ ಆಯ್ತಲ್ಲ? ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಗೆ ಅವಕಾಶ ನೀಡಿದಂತಹ ಕಾಯ್ದೆ ಯಾವುದು, ಅಥವಾ ಈ ಕಾಯ್ದೆ ಭಾರತೀಯ ಮುಸ್ಲಿಮರಿಗೆ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರತ್ಯೇಕತಾ ಮತದಾನ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿಕೊಟ್ಟಿತ್ತು ಅಂತ ಕೇಳ್ತಾನೆ. ಅವಾಗ 1909 ಮಿಂಟೋ ಮಾರ್ಲೆ ಸುಧಾರಣೆ ಅಂತಕ್ಕಂಥ ನೀವು ಬರೀಬೇಕು. ಇದು ಈ ಕಾಯ್ದೆಯ ಪ್ರಮುಖ ಒಂದು ಶಿಫಾರಸು. ಹೀಗೆ ಇನ್ನೊಂದು ಕಾಯ್ದೆ ಅಂತಂದ್ರೆ 1919 ಭಾರತ ಸರ್ಕಾರ ಶಾಸನ ಅಥವಾ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆ ಅಂತ ಕರೀತೀವಿ. ಇದನ್ನ 1919ರಿಂದ 19 ಅಂದ್ರೆ ಸಾಮಾನ್ಯವಾಗಿ ಅವಾಗ ಮೊದಲನೇ ಮಹಾಯುದ್ಧ, 1914ರಿಂದ 1918ರವರೆಗೆ ಮೊದಲನೇ ಮಹಾಯುದ್ಧ ಇರ್ತದೆ. ಈ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಲು ಭಾರತ ಪ್ರೇರೇಪಿಸಿದಂತಹ ಹಿನ್ನೆಲೆಯಲ್ಲಿ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂತಹ ಮಾಂಟೆಗೋ ಹಾಗೂ ಬ್ರಿಟನ್ ಸಂಸತ್ತಿನಲ್ಲಿ 1917ರಂದು 20/8/1917 ಮಾಡಿದ ಘೋಷಣೆಯಲ್ಲಿ ಈ ಕಾಯ್ದೆ ರೂಪುಗೊಳ್ಳುತ್ತೆ. ಮಾಂಟೆಗೋ ಅವರು ಭಾರತೀಯರಿಗೆ ನಿಧಾನವಾಗಿ ಅಂದ್ರೆ ಹಂತ ಹಂತವಾಗಿ ಜವಾಬ್ದಾರಿಯುತ ಸರ್ಕಾರವನ್ನ ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಘೋಷಿಸಿದರು. ಇದರ ಪರಿಣಾಮವಾಗಿ 1919ರಲ್ಲಿ ಈ ಭಾರತೀಯ ಪರಿಷತ್ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬರ್ತದೆ. ಮಕ್ಕಳೇ ಇಲ್ಲಿ ನೋಡಿ, ಅರ್ಥ ಆಗುತ್ತಲ್ವಾ? ಅಂದ್ರೆ ಈ ವೇಳೆಗಾಗಲೇ ಮೊದಲನೇ ಮಹಾಯುದ್ಧ ನಡೆದು ಅಂತಿಮವಾಗಿ 1919ರಲ್ಲಿ ಪ್ಯಾರಿಸ್ ಒಪ್ಪಂದದಿಂದ ವಿಶ್ವಶಾಂತಿ ಅಂತಕ್ಕಂಥದ್ದು ಸ್ಥಾಪನೆ ಮಾಡಲಿಕ್ಕೆ ಅನೇಕ ಬಲಿಷ್ಠ ರಾಷ್ಟ್ರಗಳು ಪ್ರಯತ್ನ ಮಾಡಿದ್ರು. ಆದರೆ ಭಾರತ ಇಂಗ್ಲೆಂಡ್ಗೆ ಸಪೋರ್ಟ್ ಮಾಡಿದ್ರಿಂದ ಆ ಇಂಗ್ಲೆಂಡ್ ಸರ್ಕಾರ ಏನ್ ಮಾಡುತ್ತೆ, ಭಾರತೀಯರಿಗೆ ಒಂದು ಜವಾಬ್ದಾರಿಯುತವಾದಂತಹ ಸರ್ಕಾರವನ್ನು ನೀಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಭಾರತದ ವೈಸ್ರಾಯ್ ಆಗಿದ್ದಂತಹ ಚೆಲ್ಮ್ಸ್ಫೋರ್ಡ್ ಅಂತಕ್ಕಂಥವರು ರಾಜಕೀಯ ಸುಧಾರಣೆಗಳಿಗೆ ಧ್ವನಿಗೂಡಿಸಿದ್ದರ ಪರಿಣಾಮವಾಗಿ 1919ರಲ್ಲಿ ಈ ಒಂದು ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆ ಅಥವಾ ಭಾರತೀಯ ಪರಿಷತ್ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ. ನಂತರ ಈ ಕಾಯ್ದೆಯಲ್ಲಿ ಏನೇನು ಶಿಫಾರಸುಗಳನ್ನ ಬ್ರಿಟಿಷ್ ಸರ್ಕಾರ ತಿಳಿಸಿದೆ ಅಂತಂದ್ರೆ, ಮೊದಲನೇದಾಗಿ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಗೆ ಅವಕಾಶವನ್ನ ನೀಡಿಕೊಟ್ಟು, ಅಂದ್ರೆ ಮೇಲ್ಮನೆ ಕೆಳಮನೆ. ಅರ್ಥ ಆಯ್ತಾ? ಅವುಗಳೆಂದರೆ ಶಾಸಕಾಂಗ ಸಭೆ ಅಂದ್ರೆ ಕೆಳಮನೆ ಮತ್ತು ರಾಜ್ಯಗಳ ಪರಿಷತ್. ನೋಡಿ, ಕೌನ್ಸಿಲ್ ಆಫ್ ಸ್ಟೇಟ್ ಮತ್ತು ಕೌನ್ಸಿಲ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಡ್ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ರಾಜ್ಯಗಳ ಪರಿಷತ್ತು ಅಂತ ಮೇಲ್ಮನೆಗೆ ರಚಿಸಲಿಕ್ಕೆ ಅವಕಾಶ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗಕ್ಕೆ
ಅವಕಾಶ ಮಾಡಿದಂತಹ ಕಾಯ್ದೆ ಯಾವುದು ಅಂತ ಹೇಳಿ ಒಂದಕ್ಕೆ ಪ್ರಶ್ನೆ ಕೇಳಿದ್ರೆ ನೀವು ಹೇಳ್ಬೇಕು 1919 ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣಾ ಕಾಯ್ದೆ ಅಂತ. ಮೇಲ್ಮನೆ ಅಂತಂದ್ರೆ ಅದು ರಾಜ್ಯಗಳ ಪರಿಷತ್ತು, ಕೆಳಮನೆ ಅಂತಂದ್ರೆ ಅದು ಶಾಸಕಾಂಗ ಸಭೆ. ಇದಕ್ಕೆ ಅವಕಾಶ ಮಾಡ್ತಾರೆ. ಇವತ್ತಿನ ಏನು ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಏನಿದ್ದೀರಾ, ಆ ರಾಜ್ಯಸಭೆ ಮತ್ತು ಲೋಕಸಭೆ ಅಂದೇ ಅವತ್ತು ಈ ಬ್ರಿಟಿಷರು ಬುನಾದಿ ಹಾಕಿ. ಇನ್ನು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಿದರು, ಎರಡನೇ ಶಿಫಾರಸು. ಮೂರನೇದು, ಈ ಭಾರತದಲ್ಲಿನ ಎಲ್ಲಾ ವ್ಯವಹಾರಗಳ ಕಾರ್ಯದ ಇದನ್ನು ಉಸ್ತುವಾರಿ ಮಾಡಿಕೊಳ್ಳಲಿಕ್ಕೆ ಒಬ್ಬ ಹೈ ಕಮಿಷನರ್ ಅಂತ ಕರೀತಾರೆ, ರಾಯಭಾರಿಗಳ ಹೈ ಕಮಿಷನರ್ ಅವರನ್ನ ಇವರು ನೇಮಕ ಮಾಡಿ, ಯಾರು ಬ್ರಿಟಿಷ್ ಸರ್ಕಾರ. ಮತ್ತೆ ನಾಲ್ಕನೇದು ಏನಂತ ಹೇಳಿ 1919 ಈ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆ ಶಾಸನ ಹೇಳುತ್ತೆ ಅಂತಂದ್ರೆ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನು ನೀಡುವುದು. ಇವತ್ತೇನು ಲೋಕಲ್ ಸೆಲ್ಫ್ ಬಾಡೀಸ್ ಅಂತ ಕರಿತೀವಲ್ಲ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಅಂತಹ ಸ್ಥಳೀಯ ಸ್ವಯಂ ಆಡಳಿತವುಳ್ಳ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಿ. ಇದು ಈ ಕಾಯ್ದೆಯ ಪ್ರಮುಖವಾದಂತಹ ಶಿಫಾರಸು ಆಗಿದೆ. ಹಾಗೆ ಇನ್ನೊಂದು ಅಂತಂದ್ರೆ, ಐದನೇದು, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನ ಬೇರ್ಪಡಿಸಬೇಕಂತದ್ದು. ಈಗ ನೋಡಿ, ಕೇಂದ್ರ ಸರ್ಕಾರನೇ ಬಜೆಟ್ ಮಂಡಿಸೋದು, ಮತ್ತೆ ರಾಜ್ಯ ಸರ್ಕಾರ ಪ್ರತ್ಯೇಕವಾದಂತಹ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ಬಜೆಟ್ ಅನ್ನು ಮಂಡಿಸ್ತಕ್ಕಂತಹ ರೀತಿಯಲ್ಲಿ ಆವಾಗಲೇ ಬ್ರಿಟಿಷ್ ಸರ್ಕಾರದವರು ಇದನ್ನ ಈ ಶಾಸನದಲ್ಲಿ ತಿಳಿಸಿದ್ದಾರೆ. ಮತ್ತೆ ಇನ್ನೊಂದು 6ನೇ ಶಿಫಾರಸು ಏನ್ ಹೇಳ್ತು ಅಂತಂದ್ರೆ, ಈ ಕಾಯ್ದೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನ ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಸೇರಿ, ಅಂದ್ರೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಹಾಗೂ ಯುರೋಪಿಯನ್ನರಿಗೆ ವಿಸ್ತರಿಸಲಾಯಿತು. ಕೇವಲ ಮುಸ್ಲಿಮ್ಸ್ ಅಷ್ಟೇ ಇತ್ತು 1909 ಕಾಯ್ದೆ. ಇಲ್ಲಿ ಎಲ್ಲರಿಗೂ ಕೂಡ ವಿಸ್ತಾರ, ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂ ಅಥವಾ ಸಿಖ್, ಆಂಗ್ಲೋ ಭಾರತೀಯರು, ಯುರೋಪಿಯನ್ರು ಕೂಡ ಇದನ್ನ ವಿಸ್ತಾರ ಮಾಡಿದ್ದನ್ನ ನಾವು ನೋಡ್ತೀವಿ. ಹೀಗೆ ಇದು ಹಲವಾರು ಶಿಫಾರಸುಗಳನ್ನು ಮಾಡಿ ಭಾರತ ಸಂವಿಧಾನದ ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಕಾಯ್ದೆ ಅಂತ ಹೇಳಿ 1919 ಚೆಲ್ಮ್ಸ್ಫೋರ್ಡ್ ಸುಧಾರಣೆ ಕಾಯ್ದೆ ಅಂತ ಹೇಳಿ. ಇನ್ನೊಂದು, ನಮ್ಮ ಭಾರತ ಸಂವಿಧಾನದ ಬೆಳವಣಿಗೆಯ ಒಂದು ಮಹತ್ವದ ಮೈಲುಗಲ್ಲು ಅಥವಾ ಅದ್ಭುತವಾದಂತಹ ಕಾಯ್ದೆ ಅಂತಂದ್ರೆ 1935 ಭಾರತ ಸರ್ಕಾರದ ಕಾಯ್ದೆ. ಇದು ಸಂವಿಧಾನದ ರಚನೆಗೆ ಈ ಕಾಯ್ದೆ ಮಹತ್ವವಾದದ್ದು ಅಥವಾ ಬುನಾದಿ, ಭದ್ರ ಬುನಾದಿಯನ್ನು ಹಾಕಿ ಈ ಕಾಯ್ದೆ ಆಧಾರದ ಮೇಲೆನೆ ನಾವು ಇವತ್ತು ನಮ್ಮ ಭಾರತೀಯ ಸಂವಿಧಾನದ ರಚನೆ ಅಂತಕ್ಕಂಥದ್ದು ಆಗಿರೋದನ್ನ ನೋಡ್ತೀವಿ. ಏಕೆಂದ್ರೆ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ 1928 ಏನು ವರದಿ ಅಂತಕ್ಕಂಥದ್ದು ತರಿಸ್ಕೊಂಡು ಅಥವಾ ವರದಿ ರಚನೆ ಆಯಿತು, ಆ ವರದಿಯ ಮುಖ್ಯಾಂಶಗಳೆಲ್ಲವೂ ಕೂಡ ಇದರಲ್ಲಿ ಜಾರಿಯಾಗಿರ್ತವೆ. ಬಹುತೇಕವಾಗಿ ಆ ಅಂಶಗಳು ಈ ಕಾಯ್ದೆಯನ್ನು ಆಧರಿಸಿ ರಚನೆಯಾಗಿದೆ. ಈ ಕಾಯ್ದೆ, ಅದರಲ್ಲೂ 1935 ಭಾರತ ಸರ್ಕಾರದ ಕಾಯ್ದೆ ಭಾರತಕ್ಕೆ ಒಂದು ಜವಾಬ್ದಾರಿಯುತ ಸರ್ಕಾರ ರಚನೆ ಮಾಡಲು ಅವಕಾಶವನ್ನ ಮಾಡಿಕೊಡುತ್ತೆ. ಹಾಗಾಗಿ ಇದು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಿಗೆ ಅನ್ವಯ ಆಗದೆ ದೇಶೀಯ ಸಂಸ್ಥಾನಗಳಿಗೂ ಕೂಡ ಅನ್ವಯ ಆಗ್ತಕ್ಕಂತಹ ಅಂಶಗಳನ್ನ ಒಳಗೊಂಡು ರಚನೆ ಆಗುತ್ತೆ. ಯಾವ ಕಾಯ್ದೆ? 1935 ಭಾರತೀಯ ಸರ್ಕಾರದ ಕಾಯ್ದೆ. ಏನೇನು ಇದರಲ್ಲಿ ಪ್ರಮುಖ ಅಂಶಗಳಿದಾವೆ ಈ ಭಾರತೀಯ ಸರ್ಕಾರದ ಕಾಯ್ದೆಯಲ್ಲಿ ಅನ್ನೋದನ್ನು ಸೂಕ್ಷ್ಮವಾಗಿ ನೋಡೋದಾದ್ರೆ 1935 ಭಾರತ ಸರ್ಕಾರದ ಕಾಯ್ದೆ ಮೊದಲನೇದಾಗಿ ಮಾಡಿದ್ದು 35 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಏನೇನು ಶಿಫಾರಸು ಮಾಡಿದೆ? ಮೊದಲನೇ ಒಂದು ಶಿಫಾರಸು ಅಂತಂದ್ರೆ ಬ್ರಿಟಿಷ್ ಪ್ರಾಂತ್ಯ, ದೇಶೀಯ ಸಂಸ್ಥಾನ ಹಾಗೂ ಅಶ್ರಿತ ರಾಜರನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲಿಕ್ಕೆ ಅವಕಾಶ ಮಾಡಿದೆ. ಇಂಪಾರ್ಟೆಂಟ್, ಅಖಿಲ ಭಾರತ ಒಕ್ಕೂಟ ಅಂದ್ರೆ ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಆ
ಬ್ರಿಟಿಷರ ಅಧೀನದಲ್ಲಿದ್ದಂತಹ ಅಶ್ರಿತ ರಾಜರನ್ನು ಒಳಗೊಂಡ ಎಲ್ಲವನ್ನೂ ಸೇರಿ ಅಖಿಲ ಭಾರತ ಒಕ್ಕೂಟ, ಅಖಂಡ ಭಾರತ ಒಕ್ಕೂಟ ರಾಜ್ಯ ರಚನೆಗೆ ಈ ಕಾಯ್ದೆ ಅವಕಾಶ ಮಾಡಿದೆ. ಮೊದಲು. ಎರಡನೇದಾಗಿ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ, ಅಂದರೆ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಇದು ಜಾರಿಗೆ ತಂತು. ನನಗಾಗಲೇ ಹೇಳಿದೆ, ದ್ವಿಸದನ ಶಾಸಕಾಂಗ ಅಂತ ಅಂದರೆ ಮೇಲ್ಮನೆ ಕೆಳಮನೆ. ಮೇಲ್ಮನೆ ರಾಜ್ಯಗಳ ಪರಿಷತ್ತಾದರೆ ಕೆಳಮನೆ ಶಾಸಕಾಂಗ ಸಭೆಯಾಗಿತ್ತು. ದ್ವಿಸರ್ಕಾರ ಪದ್ಧತಿಯನ್ನು ಸ್ಥಾಪನೆ ಮಾಡಿತು. ಮತ್ತು ಇನ್ನೊಂದು ಬಹಳ ಮಹತ್ವವಾದಂತಹ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಸುಧಾರಣೆ ಅಂತಂದ್ರೆ 1935ರಲ್ಲಿ ಇವತ್ತೇನು ನಮ್ಮ ಹಣಕಾಸಿನಲ್ಲಿ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಸ್ವಾಯತ್ತ ಅಂಗ ಅಂದರೆ RBI ಅಂತ ಕರಿತೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಈ ಕಾಯ್ದೆ ಅವಕಾಶ ಮಾಡಿಕೊಡ್ತು. RBI ನೆನ್ಪಿಟ್ಕೋಬೇಕು ಮಕ್ಕಳೇ, ಬಹಳ ಸಾರಿ ಕೇಳಿದೆ. ಬ್ಯಾಂಕ್ಗಳ ಬ್ಯಾಂಕ್ ಅಥವಾ ಬ್ಯಾಂಕ್ಗಳ ತಾಯಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಸ್ಥಾಪನೆಗೆ ಬುನಾದಿ ಹಾಕಿದಂತಹ ಕಾಯ್ದೆ ಅಂದರೆ 1935 ಭಾರತ ಸರ್ಕಾರದ ಕಾಯ್ದೆ. ಮತ್ತೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಿ, ಅಂದ್ರೆ ಕೇಂದ್ರದಲ್ಲಿ ದ್ವಿಸರ್ಕಾರ ಬಂತು, ಹಾಗಾಗಿ ಪ್ರಾಂತ್ಯಗಳಲ್ಲಿದ್ದಂತಹ ದ್ವಿಸರ್ಕಾರ ಪದ್ಧತಿಯನ್ನು ಏನ್ ಮಾಡ್ತಿದ್ದು ರದ್ದು ಮಾಡಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಅಂದ್ರೆ ಸ್ವತಂತ್ರವನ್ನು, ಅಟಾನಮಸ್ ಅನ್ನು ಈ ಕಾಯ್ದೆ ಅವಕಾಶ ಮಾಡಿದೆ. ಮತ್ತೆ ಇನ್ನು ಅಂತಿಮವಾಗಿ ಕೊನೆಯದಾಗಿ ಈ ಕಾಯ್ದೆಯ ಪ್ರಮುಖ ಶಿಫಾರಸು ಅಂತಂದ್ರೆ ಭಾರತದಲ್ಲಿ ಫೆಡರಲ್ ಕೋರ್ಟ್ಗೆ ಅವಕಾಶ. ಫೆಡರಲ್ ಕೋರ್ಟ್, ಸುಪ್ರೀಂ ಕೋರ್ಟ್ ಅಂದ್ರೆ ಸಂಯುಕ್ತ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಈ ಕಾಯ್ದೆಯು ಅವಕಾಶವನ್ನು ಮಾಡಲಾಯಿತು. ಇದರ ಪ್ರಮುಖ ಶಿಫಾರಸು. ಹೀಗೆ ಭಾರತದ ಸಂವಿಧಾನದ ಬೆಳವಣಿಗೆಯ ನಮ್ಮ ಇತಿಹಾಸವನ್ನು ಅಥವಾ ಚರಿತ್ರೆಯನ್ನ ಗುರುತಿಸುವಾಗ ವಿವಿಧ ಕಾಲಘಟ್ಟಗಳಲ್ಲಿ ಅನೇಕ ರಾಜಕೀಯ ಬೆಳವಣಿಗೆಗಳು ಕಾಯ್ದೆಯ ರೂಪದಲ್ಲಿ ಪ್ರಕಟ ಆಗಿರುವುದನ್ನು ನಾವು ನೋಡಬಹುದಾಗಿದೆ. ಅದರಲ್ಲೂ ಏನು ಬ್ರಿಟಿಷರು ಜಾರಿಗೆ ತಂದಂತಹ ಈ ಏನು ವಸಾಹತುಶಾಹಿ ನೀತಿಯಾಗಿರ್ಬೋದು ಅಥವಾ ಸಾಮ್ರಾಜ್ಯಶಾಹಿ ನೀತಿಯಾಗಿರ್ಬೋದು, ಅವರ ಆಡಳಿತದ ಅವಧಿಯಲ್ಲಿ ಏನು ಒಂದು ನಿರಂಕುಶ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು ಅದನ್ನು ವಿರೋಧಿಸಿ ಅನೇಕ ಚಳುವಳಿ ಹೋರಾಟಗಳು ನಡ್ಕೊಂಡು ಬರ್ತವೆ. ಹೀಗೆ ಬ್ರಿಟಿಷರ ಹಿತಾಸಕ್ತಿಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಈ ಕಾಯ್ದೆಯಲ್ಲಿ ಸೇರ್ಕೊಂಡಿವೆ ಅಂತ ಅನ್ನೋದನ್ನು ನಾವು ಇವತ್ತು ಅರ್ಥಕೋಬೇಕಾಗಿದೆ. ಹಾಗಾಗಿ ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟದ ಫಲಿತಾಂಶದ ಫಲವಾಗಿ ಆಶೋತ್ತರಗಳು ನಾವು ಏನು ಆಶೆ ಇಟ್ಕೊಂಡಿದ್ದಲ್ಲ, ಬೇಗನೆ ನಮಗೆ ಸ್ವತಂತ್ರ ಸಿಗಲಿ ಅನ್ನೋದು. ಹಾಗಾಗಿ ಜವಾಬ್ದಾರಿ ಸರ್ಕಾರ ಅಂತಕ್ಕಂಥದ್ದು ಏನು 1935ಕ್ಕಿಂತ ಹಿಂದೆ ಕೊಡಬೇಕಾಗಿತ್ತು, ಆದರೆ ಸುಮಾರು ವರ್ಷಗಳ ಕಾಲ ಹೋರಾಟದ ಪ್ರತಿಫಲವಾಗಿ 1947 ಆಗಸ್ಟ್ 15 ನಮಗೆ ಸ್ವತಂತ್ರ ಅಂತಕ್ಕಂಥದ್ದು ದೊರೆತರೂ ಕೂಡ ನಾವು ಅನೇಕ ವಿಚಾರಗಳನ್ನು, ಬ್ರಿಟಿಷರ ಅನೇಕ ಕಾನೂನುಗಳನ್ನು, ಅನೇಕ ಶಾಸನಗಳನ್ನು, ಅನೇಕ ಆಡಳಿತಾತ್ಮಕ ಸುಧಾರಣೆಗಳನ್ನು ಇಂದಿಗೂ ಕೂಡ ನಾವು ಪಾಲಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಇದಿಷ್ಟು ಈ ಕಾನೂನು ಕಾಯ್ದೆಗಳ ಶಿಫಾರಸಾಗಿದೆ 1947 ಕಾಯ್ದೆ. ಇನ್ನು ಕೊನೆಯ 1947 ಭಾರತ ಸ್ವಾತಂತ್ರ್ಯ ಶಾಸನ. ಇದು ಗೊತ್ತಿದೆ ನಿಮಗೆಲ್ಲ. 1947 ಆಗಸ್ಟ್ 15 ನಮಗೆ ಸ್ವತಂತ್ರ ದೊರಕುತ್ತಾವಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥವನು ಗವರ್ನರ್ ಜನರಲ್, ಕೊನೆಯ ಗವರ್ನರ್ ಇರ್ತಾನೆ, ಅವನು ನಮ್ಮ ಭಾರತ ಸ್ವಾತಂತ್ರ್ಯ ಶಾಸನಕ್ಕೆ ಇಂಗ್ಲೆಂಡ್ ಶಾಸನ ಸಭೆಯಲ್ಲಿ ಒಪ್ಪಿಗೆಯನ್ನು ನೀಡಿ ಸಹಿಯನ್ನು ಹಾಕ್ಕೊಳ್ತಾರೆ. ಅಂತಿಮವಾಗಿ ನಮಗೆ ಮಧ್ಯರಾತ್ರಿ ಸ್ವತಂತ್ರ ಅಂತಕ್ಕಂಥದ್ದು ಸಿಗುತ್ತೆ. ಸಿಕ್ಕ ನಂತರ ಸ್ವತಂತ್ರ ಗಳಿಸಿಕೊಂಡ ನಂತರ ಭಾರತ ಒಂದು ಸಾರ್ವಭೌಮ ಪರಮಾಧಿಕಾರಗಳ ರಾಷ್ಟ್ರ ಆಗಿ ಉದಯ ಆಗಿ ಇವತ್ತು 2020-21ನೇ ಶತಮಾನದಲ್ಲಿ ಮುನ್ನುಗ್ಗಿ ವಿಶ್ವದ ಅಗ್ರಮಾನ್ಯ ರಾಷ್ಟ್ರಗಳಲ್ಲಿ ಇದು ಕೂಡ ಒಂದು ಆಗಿರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಅರ್ಥ ಆಯ್ತಲ್ಲ ಮಕ್ಕಳು? ಇಷ್ಟು ಇದೆ. ಇನ್ನು ನಿಮಗೇನಾದರೂ ಇದರ ಬಗ್ಗೆ ಸಂದೇಹಗಳಿದ್ರೆ ಕೇಳಿ. ನೋಡಿ, ಇಲ್ಲಿ ಪರೀಕ್ಷೆಯ ಇದ್ದ ದೃಷ್ಟಿಯಿಂದ ನೀವು ಏನು ಮಾಡಬೇಕು ಅಂತಂದ್ರೆ ಮಕ್ಕಳೇ, ಯಾವ ಕಾಯ್ದೆ ಯಾವ ಶಿಫಾರಸನ್ನು ಮಾಡ್ತಾ ಅನ್ನೋದನ್ನು ನೀವು ಪಕ್ಕಾ ತಿಳ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಕ್ರಮ ಸಂಖ್ಯೆ, ಇಸಿವಿ ಅಥವಾ ಶಾಸನದ ಹೆಸರು, ಅದರ ಇಸಿವಿ, ಅದರ ಶಿಫಾರಸು
ಒಂದು ಪಟ್ಟಿ ಮಾಡ್ಕೊಂಡ್ಬಿಟ್ರೆ ಯಾವ್ಯಾವ ಕಾಯ್ದೆ ಏನೇನು ಶಿಫಾರಸನ್ನು ಮಾಡ್ತಾರೆ. ಹೆಚ್ಚಿನದಾಗಿ 1973ರಿಂದ ರೆಗ್ಯುಲೇಟಿಂಗ್ ಶಾಸನದಿಂದ ಹಿಡಿದು 1930 ಭಾರತ ಸರ್ಕಾರದ ಕಾಯ್ದೆಗಳಿಗೆ 10ರಿಂದ 11 ಶಾಸನಗಳ ಒಂದು ಪಟ್ಟಿಯನ್ನ ಕೇವಲ ಒಂದೇ ಒಂದು ಆಳೆಯನ್ನು ಬರ್ಕೊಂಡು ಹೋದರೆ ಸೂಕ್ಷ್ಮವಾಗಿ ಹೇಳಿದರು. ಕ್ರಮ ಸಂಖ್ಯೆ, ಇಸಿವಿ, ಶಾಸನದ ಹೆಸರು, ಅಲ್ಲ ಶಿಫಾರಸು, 4-5 ಶಿಫಾರಸುಗಳು ಮಾಡ್ಬೋದು. ಉದಾಹರಣೆ ರೆಗ್ಯುಲೇಟಿಂಗ್ ಕಾಯ್ದೆ ಹೇಳಿದ್ರು ಹಂಗೆ, ರಿಟರ್ನ್ ಇಂಡಿಯೇಷನ್ ಚಾರ್ಟರ್ ಕಾಯ್ದೆ, ಚಾರ್ಟರ್ 33, ಭಾರತ ಸರ್ಕಾರ ಕಾಯ್ದೆ, ಭಾರತೀಯ ಪರಿಷತ್ ಕಾಯ್ದೆ, ಇವು ನಮ್ಮ ಭಾರತದ ಸಂವಿಧಾನದ ಬೆಳವಣಿಗೆಯಲ್ಲಿ ಅದ್ಭುತವಾದಂತಹ ಅಂಶಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗಿದ್ದಾವೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ತಿಳ್ಕೊಂಡು, ಕೆಲವೊಮ್ಮೆ 3 ಮಾಸಿಗೆ ಕೂಡ ಕೇಳುವಂಥ ಸಾಧ್ಯತೆಗಳಿವೆ. ಈ ಉದಾಹರಣೆಗೆ 1858ರ ಭಾರತ ಸರ್ಕಾರದ ಕಾಯ್ದೆಯ 1935ರ ಭಾರತ ಸರ್ಕಾರದ ಕಾಯ್ದೆ ನಮ್ಮ ಭಾರತದ ಸಂವಿಧಾನದ ಬೆಳವಣಿಗೆಗೆ ಇದು ಬುನಾದಿಯಾಗಿದೆ, ಸಮರ್ಥಿಸಿ ಅಥವಾ ವಿವರಿಸಿ ಅಥವಾ ತಿಳಿಸಿ, ಈ ರೀತಿ ಪ್ರಶ್ನೆಗಳು ಕೇಳುತ್ತಾ ಸರ್. ಅಥವಾ ಯಾವುದಾದ್ರೂ ಒಂದು ಪ್ರಶ್ನೆ ಒಂದು ಅಂಕಕ್ಕಾದರೂ ಕೇಳ್ಬೋದು. ಉದಾಹರಣೆ, ರೈತವಾರಿ ಪದ್ಧತಿಯನ್ನು ಅಥವಾ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಂಥ ಕಂದಾಯ ಪದ್ಧತಿ ಡ್ಯಾಶ್, ಈ ರೀತಿ ಕೇಳ್ಬೋದು. ಅಥವಾ ಭಾರತೀಯ ರೈತರನ್ನ ಶೋಷಣೆ ಮಾಡಲು ಬ್ರಿಟಿಷರ ಭೂಕಂದಾಯ ನೀತಿಗಳು ನೆರವಾದವು ಹೇಗೆ, ಚರ್ಚಿಸಿ, ಈ ರೀತಿ ಅನ್ವಯಾತ್ಮಕ ಪ್ರಶ್ನೆಗಳು ಕೇಳ್ತಾರೆ. ಅದನ್ನು ಬರೆಯುವಂಥ ಸಾಮರ್ಥ್ಯ ನೀವು ತೋರಿಸಬಹುದು. ಅಲ್ಲಿ ದೋಷಗಳನ್ನು ಪಟ್ಟಿ ಮಾಡಬೇಕು. ಜಮೀನ್ದಾರಿ ಪದ್ಧತಿ ದೋಷಗಳು ಯಾವುವು, ರೈತವಾರಿ ಪದ್ಧತಿಗಳು ಯಾವುವು, ಮಹಲ್ವಾರಿ ಪದ್ಧತಿಗಳು ಯಾವುವು, ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಇತ್ತು, ಆ ಪದ್ಧತಿ ಅಂದ್ರೆ ಈ ಪದ್ಧತಿ ಅಂದ್ರೆ ಹೀಗೆ ಇವುಗಳೆಲ್ಲವನ್ನು ಕೂಡ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಬಂದರೆ ಹೆಚ್ಚಿನ ಅಂಕಗಳನ್ನು ಪಡಿಸೋದಕ್ಕೆ ಸಾಧ್ಯತೆ